ಎಲ್ರಿಗೂ ನಮಸ್ಕಾರ ಗುರು. ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶೋ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪ್ 5 ಕ್ರಿಕೆಟ್ ಅಪ್ಡೇಟ್ಸ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇನ್ನು ತಾಡ ಮಾಡಲಾರ್ದೆ ನಮ್ಮ ಜಿಂಗ್ ಲಕ 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 ಅಂತ ನಮ್ಮ ಫಸ್ಟ್ ಪಾಯಿಂಟ್ ಕಡೆ ಹೋಗ್ಬಿಡೋಣ. ನಮ್ಮ ಫಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ನಮ್ಮ ಜಸ್ಪ್ರೀತ್ ಬುಮ್ರಾ ಅವ್ರ ಬಗ್ಗೆ ಏನಪ್ಪ ಅಪ್ಡೇಟ್ ಅಂದ್ರೆ, ಇವ್ರು ಬಂದು ನಾವು ಚಾಂಪಿಯನ್ಶಿಪ್ ಜಸ್ಪ್ರೀತ್ ಬುಮ್ರಾ ಅವರು ಇಂಜುರಿ ಸಂಬಂಧ ಆಡ್ತಾ ಇರ್ಲಿಲ್ಲ ನಾವು ಅನ್ಕೊಂಡಿದ್ವಿ. ಆದ್ರೆ ಒಂಥರ ನಮ್ಮ ಇಂಡಿಯಾ ಫ್ಯಾನ್ಸ್ ಎಲ್ಲ ಉಸಿರು ಬಿಡೋ ಒಂದು ಅಪ್ಡೇಟ್ ಬಂದೈತೆ. ಅದೇನಪ್ಪ ಅಂದ್ರೆ, ಬುಮ್ರಾ ಅವರು ಚಾಂಪಿಯನ್ಶಿಪ್ ಆಡ್ತಾರೋ, ಆದ್ರೆ ಲೀಗ್ ಮ್ಯಾಚ್ ಬಿಟ್ಟು ನಾಕ್ಔಟ್ ಮ್ಯಾಚ್ಗೆ ಆಡ್ತಾರ ರಿಪೋರ್ಟ್ಸ್ ಬರ್ಲತ್ತವು. ನಮ್ಮ ಬುಮ್ರಾ ಅವ್ರು ಆಡ್ಬೇಕಾದ್ರೆ ನಮ್ಮ ಟೀಮ್ ವಿತೌಟ್ ಬುಮ್ರಾ ನಾಕ್ಔಟ್ ಮ್ಯಾಚ್ ತಗ ಹೋಗ್ಬೇಕು. ಸ್ಟ್ರೆಂತ್ ಐದು ಬಿಡ್ರಿ ನಮ್ಮ ಇಂಡಿಯಾ ಟೀಮ್ನಾಗ. ಅಲ್ಲಿ ಸಿರಾಜ್ ದಾರು, ಶಿಮಿ ಅದಾರು, ಮತ್ತು ಕೊಹ್ಲಿ ಅಂತ ಒಳ್ಳೆ ಬ್ಯಾಟ್ಸ್ಮನ್ಗಳು. ಇಲ್ಲಿ ಹೋದ್ರೆ ನಾಕ್ಔಟ್ ಮ್ಯಾಚಿಗೆ ಬುಮ್ರಾ ಅವ್ರು ಆಡ್ತಾ ರಿಪೋರ್ಟ್ಸ್ ಬರ್ಲತ್ತವು. ಇದು ಒಂಥರ ಹೊಡೆದು ಕುಂಡ್ರಬಹುದು, ನಮ್ಮ ಟೀಮ್ ಇಂಡಿಯಾ ಹೊಡೆದು ಕುಂಡ್ರತೈತಿ. ಅದಕ್ಕೆ ಮೇನ್ ಬೌಲರ್ ಜಸ್ಪ್ರೀತ್ ಬುಮ್ರಾ ಅವರು. ಇವ್ರು ಇಲ್ದೆ ಒಂಥರ ಟೀಮ್ ಖಾಲಿ ಅಂತ ಕಾಣಿಸ್ತತಿ. ನೋಡ್ಬೇಕು ಬುಮ್ರಾ ಇಲ್ಲ ನಮ್ಮ ಇಂಡಿಯಾ ಟೀಮ್ ಚಾಂಪಿಯನ್ಶಿಪ್ ಲೀಗ್ ಮ್ಯಾಚ್ ಹೆಂಗ್ ಆಡ್ತೈತಿ. ಅಪ್ಡೇಟ್ ನಂಬರ್ 2 ಏನಂದ್ರೆ, ನಾವೆಲ್ಲ ಕುಣಿದಾಡೋ ಒಂದು ನ್ಯೂಸ್ ಏನಪ್ಪಾ ಅಂದ್ರೆ, IPL ನ ಸ್ಟಾರ್ಟಿಂಗ್ ಡೇಟ್ ಫಿಕ್ಸ್ ಆಯ್ತು. BCCI ಆಫೀಷಿಯಲ್ಸ್ ಇದನ್ನ ಕನ್ಫರ್ಮ್ ಮಾಡಿದ್ದಾರೆ. ಈ ಸಲ IPL ಬಂದು ಮಾರ್ಚ್ 23 ಸ್ಟಾರ್ಟ್ ಆಗತೈತೆ. BCCI ಆಫೀಷಿಯಲ್ ಅವರು ನ್ಯೂಸ್ ರಿಪೋರ್ಟ್ ಮಾಡ್ಯಾರು. ಇದು ಒಂಥರ ನಮಗ ಇಡೀ ಇಂಡಿಯಾ ಜನರಿಗೆಲ್ಲ ಖುಷಿಯ ಸಂಗತಿ ಅಂತ ಹೇಳ್ಬೇಕು. ಮತ್ತು ನಾವು ಕಾಯ್ಕೊಂಡು ಕೂತಿದ್ವಿ ಈ ಸಲ IPL ಯಾವಾಗ ಸ್ಟಾರ್ಟ್ ಆಗತೈತಿ. ಮತ್ತು ನಾವು ಒಂದು ವಿಡಿಯೋದಾಗ ಹೇಳಿದ್ದೆ 23 ತಾರೀಕು IPL ಸ್ಟಾರ್ಟ್ ಆಗೋ ಚಾನ್ಸ್ ಐತೈತಿ. ಹಂಗೆ ಆಯ್ತು. ಮತ್ತು ಈ ಸಲ IPL ನಾವು ಫುಲ್ ಕಾತರ ಹಾಕುತ್ತೀವಿ. ನಮ್ಮ RCB ಹೆಂಗೆ ಆಡ್ತೈತಿ. ಮತ್ತು ನೀವು ಹೆಂಗೆ ಕಾಯ್ಕೊಂಡು ಕೂತೀರಿ IPL ಸಂಬಂಧ ವಿಡಿಯೋ ಕಾಮೆಂಟ್ ಮಾಡ್ರಿ. ಇನ್ನು ಅಪ್ಡೇಟ್ ನಂಬರ್ 3 ಏನಂದ್ರೆ, ನಮ್ಮ RCB ಮಾಜಿ ಪ್ಲೇಯರ್ ಮ್ಯಾಕ್ಸ್ವೆಲ್ ಅವ್ರ ಬಗ್ಗೆ ಏನಪ್ಪ ಅಪ್ಡೇಟ್. ಏನೋ RCB ಬಿಟ್ಟೋಗ್ಯಾರ, ಮಾತು ಅವ್ರನ್ನ ಹೇಳ್ತೀವಿ ಮರ ಅನ್ಬೇಡ್ರಿ. ಅವರು ಒಂಥರ RCB ಮ್ಯಾನೇಜ್ಮೆಂಟ್ ಒಂಥರ ತಿರುಗೇಟ್ ನೀಡುವಂತ ನಾಕ್ ಆಡ್ಯಾರ. ಇವತ್ತ ಎಷ್ಟಂದ್ರ 51 ಬಾಲಿಗೆ 91 ರನ್ ಹೊಡೆದರು ಮ್ಯಾಕ್ಸ್ವೆಲ್ ಅವರು. ಇದು ಒಂಥರ ನಮ್ಮ RCB ಮ್ಯಾನೇಜ್ಮೆಂಟ್ ಉತ್ತರನ ಕೊಟ್ಟಂಗಿತ್ತು. ಇದಕ್ಕರ ಈ ಸಲ ಆಪ್ಷನ್ದಾಗ ನೋಡಿದ್ರೆ ನೀವು, ಅವರು 5 ಕೋಟಿ ಅಥವಾ 5 ಕೋಟಿ ಒಳಗ 5 ಕೋಟಿ ಬರೀ ಜಸ್ಟ್ ಒಂದು 5 ಕೋಟಿ ಮ್ಯಾಲ ಹೋಗ್ಯಾರ ಅಷ್ಟೇ. ಇವ್ರನ್ನ RCB ಪಿಕ್ ಮಾಡೋದು ಚಾನ್ಸ್ ಇದ್ರು ಇವ್ರನ್ನ ಪಿಕ್ ಮಾಡ್ಲಿಲ್ಲ. ಅದಕ್ಕೆ ಇವ್ರು ನನ್ನ ಪಿಕ್ ಮಾಡ್ಲಾರ್ದಕ್ಕೆ ನೀವು ಬರೋಬ್ಬರಿ ಶಾಸ್ತಿ ಅಂತೇಳಿ BBLದಾಗ ಉತ್ತರ ಕೊಟ್ಟಾರು ಇಂಡೈರೆಕ್ಟ್ ಆಗಿ. ಅವ್ರು ಆಡು 4 ಮೂಲಕ 51 ಬಾಲಿಗೆ 91 ರನ್ ಅಂದ್ರೆ ಹೆವಿ ಐತ್ರಿ. ಮತ್ತೆ ನೆಕ್ಸ್ಟ್ 10 6 ಹೊಡೆದಾರ್ತಿವ್ರು ಈ ಒಂದೇ ಇನ್ನಿಂಗ್ಸ್ನಾಗ. ಎಂತೆಂಥ ಪ್ಲೇಯರ್ಗೂ ಹೊಡ್ಲಿಕ್ಕಾಗಿಲ್ಲ. ಈ ಮ್ಯಾಕ್ಸ್ವೆಲ್ ಅವ್ರ ಒಂಥರ ಬ್ಯಾರೆ ಯೂನಿವರ್ಸ್ದಾಗ ಅದಾರ ಬಿಡ್ರಿ. ಅದೊತ್ತು ಒಂಥರ ಮಾರ್ಕೆಟ್ದಾಗ ಆಡಿದ್ರಲ್ಲ ವರ್ಲ್ಡ್ ಕಪ್, ನಾವು ಒಂಥರ ಆ ಥರ ಆಡ್ಯಾರ. ಇಲ್ಲಿ ಈ ಖಾಲಿ ಗಟ್ಟೆ ಏನಾಗಿಲ್ಲ ಅಷ್ಟೇ, ಹಂಗೆ ಸೇಮ್ ಮಾಡ್ಯಾರ. ಇನ್ನು ಅಪ್ಡೇಟ್ ನಂಬರ್ 4 ಏನಪ್ಪ ಅಂದ್ರೆ, ನಮ್ಮ ದಿನೇಶ್ ಕಾರ್ತಿಕ್ ಅವರು ಒಂದು ಸ್ಟೇಟ್ಮೆಂಟ್ನ ಕೊಟ್ಟಾರ. ಅದು ಯಾವ್ದು ಸ್ಟೇಟ್ಮೆಂಟ್ಪ ಅಂದ್ರೆ, SI T20 ಬಗ್ಗೆ. ಈಗ ನಡೀತೈತೆ SI T20. ಅದ್ರ ಬಗ್ಗೆ ಏನಪ್ಪಾ ಅಂದ್ರೆ, ಈಗ IPL IPL ನಂತರ ಒಂದು ಯಾವ್ದು ಒಂದು ರಿಚೆಸ್ಟ್ ಪ್ರೀಮಿಯರ್ ಲೀಗ್ ಮತ್ತು ಕ್ರೇಜಿಯಸ್ಟ್ ಪ್ರೀಮಿಯರ್ ಲೀಗ್ ಯಾವ್ದಾದ್ರು ಕೇಳಿದಾಗ ಇವರು SI T20 ಅಂತ ಆನ್ಸರ್ ಕೊಟ್ಟರು. ಹೌದು, ನಿಜ ಗುರು. ಇದು ಎದಕ್ಕರ SI T20 IPL ಆದ್ಮೇಲೆ ಒಂದು ನೆಕ್ಸ್ಟ್ ಭಾರಿ ಪ್ರೀಮಿಯರ್ ಲೀಗ್ ಐತಿ. ಎದಕ್ಕರ ಅಲ್ಲಿ ಸೌತ್ ಆಫ್ರಿಕಾ ಪ್ಲೇಯರ್ಸು ಮತ್ತು ಎಲ್ಲ ಆಲ್ ಅರೌಂಡ್ ಅಂದ್ರೆ ನಮ್ಮ IPL ಫ್ರಾಂಚೈಸ್ ಇದಾವೆ ಅಲ್ಲಿ. MI ಕೇಪ್ ಟೌನ್ ಆಯಿತು, ಮತ್ತು ಸನ್ರೈಸ್ ಈಸ್ಟರ್ನ್ ಕೇಪ್ ಆಯಿತು. ಇವು ಅಲ್ಲಿ ಅದಾವಲ್ಲ ಫ್ರಾಂಚೈಸಿ. ಮತ್ತು ಪ್ಲಸ್ ನಮ್ಮ ದಿನೇಶ್ ಕಾರ್ತಿಕ್ ಅಂತ ಒಬ್ಬ ಪ್ಲೇಯರ್, ನಮ್ಮ ಫೇವ್ರೇಟ್ ಪ್ಲೇಯರ್ಸ್ ಅಲ್ಲಿ ಆಡ್ತಾರೆ ಅಂದ್ಮೇಲೆ ಚಂದ ಇರಬೇಕಲ್ಲ. ಅದಕ್ಕೆ ಇವರು ಸೌತ್ ಆಫ್ರಿಕಾ ಪ್ರೀಮಿಯರ್ ಲೀಗ್ IPL ಆದ್ಮೇಲೆ ಭಾರಿ ಇದೈತಿ ಇವರು ಹೇಳ್ಯಾರು. ಇನ್ನು ಅಪ್ಡೇಟ್ ನಂಬರ್ 5 ಏನಪ್ಪ ಅಂದರೆ, ನಮ್ಮ BCCI ಗಂಭೀರ್ ಆ್ಯಂಡ್ ಕೋಗೆ ಬರೋಬ್ಬರಿ ಕ್ಲಾಸ್ ತೊಗೊಂಡೈತಿ. ಇವತ್ತಲ್ಲ ನಿನ್ನೆ ತೊಗೊಂಡೈತಿ. ಏನಪ್ಪ ಕ್ಲಾಸ್ ತೊಗೊಂಡೈತಿ ಅಂದ್ರೆ, ನಿನ್ನೆ BCCI ಆಫೀಷಿಯಲ್ಸ್ ಒಂದು ಮೀಟಿಂಗ್ ಇತ್ತು ಮುಂಬೈದಾಗ. ಆ ಮೀಟಿಂಗ್ ಒಳಗೆ ಗಂಭೀರ್ ಆ್ಯಂಡ್ ಕೋಗ್ ಬರೋಬ್ಬರಿ ಕ್ಲಾಸ್ ತೊಗೊಂಡ್ರು. ಎದ್ರ ಮೇಲೆ ಅಂದ್ರೆ, ಇವರು ಗಂಭೀರ್ ಸೆಲೆಕ್ಟ್ ಮಾಡಿದ್ರೆ ಅಸಿಸ್ಟೆಂಟ್ ಸ್ಟಾಫ್ ಕೋಚ್ಗಳು ಅವ್ರ ಬಗ್ಗೆ ಯಾರಂದ್ರೆ, ಮಾರ್ನಿ ಮಾರ್ಕಲ್ಗೆ ಏನಿದಿಲ್ಲ ಇಲ್ಲಿ. ಇದಕ್ಕೆ ಬಾಲಿಂಗ್ ಕೋಚ್ ಅವರು ಟೆಸ್ಟ್ ಆಡ್ಯಾರು. ಮತ್ತು ಗಂಭೀರ್ಗೆ ಏನಿದ್ದಿಲ್ಲ. ಇದಕ್ಕೆ ಅವರು ಹೆಡ್ ಕೋಚ್ ಅವರು ಇಂಡಿಯಾ ಟೀಮ್ಗೆ ಆಡ್ಯಾರು. ಇಲ್ಲಿ ಬಂದಿದ್ದು ಇಬ್ಬರ ಮೇಲೆ, ಒಂದು ಟೀಮ್ ಇಂಡಿಯಾ ಅಸಿಸ್ಟೆಂಟ್ ಕೋಚ್ ಅಭಿಷೇಕ್ ನಾಯರ ಮತ್ತು ಇನ್ನೊಬ್ರದಾರು. ಅವ್ರಿಬ್ಬರ ಬಗ್ಗೆ ಎದಕ್ಕಾರ, ಅವ್ರಿಬ್ರು ತಮ್ಮ ಜೀವನದೊಳಗೆ ಒಂದು ಟೆಸ್ಟ್ ಮ್ಯಾಚ್ ಆಡಿಲ್ಲತ್ತ. ಈಗ ಬಂದು ಇಂಡಿಯಾ ಟೆಸ್ಟ್ ಅಸಿಸ್ಟೆಂಟ್ ಕೋಚ್ ಆಗ್ಯಾರು. ಅಂದ್ರೆ ಎಲ್ಲ ಫಾರ್ಮಾಟ್ ಕೋಚ್ ಆಗ್ಯಾರು. ಅದಕ್ಕೆ ಇವ್ರು ಹೆಂಗೆ ಕರ್ಕೊಂಡ್ರು ನೀವು, ಮತ್ತು ಇವ್ರು ಯಾವ ಬೇಸ್ ಮೇಲೆ ಇವ್ರನ್ನ ಕೋಚಿಂಗ್ ಸೆಲೆಕ್ಟ್ ಮಾಡಿರೋದು ಗಂಭೀರ್ ಬರೋಬ್ಬರಿ ಕ್ವಶನ್ ಕೇಳ್ಯಾರು. ಗಂಭೀರ್ ಕ್ವಶನ್ ಕೇಳಿ ನಡಿಗೆ ಹೋಗಿರ್ಬೇಕು ಅಂತ ಕ್ವಶನ್ ಕೇಳ್ಯಾರ ನಮ್ಮ BCCI ಫುಲ್
ಅಲರ್ಟ್ ಆಗೈತಿ. ಈಗ ಮೊನ್ನೆ BGT ಸೋತಾಗಿತ್ರ ಹಿಂಗೆ ನಮ್ಮ ಬೋರ್ಡ್ ಇತ್ತಂದ್ರೆ ಮುಂದೆ ಬರೋ ಟೂರ್ನಮೆಂಟ್ ಅಲ್ಲಿ ನಮ್ಮ ಟೀಮ್ ಇಂಡಿಯಾ ಗೆಲ್ತೈತಿ. ಗಂಭೀರ್ ಅವ್ರಿಗೆ ಬರೋಬ್ಬರಿ ಕ್ಲಾಸ್ ಬಂತಾರೆ ನಮ್ಮ BCCI. ಈ ನಿಮಗೆ ಗಂಭೀರ್ ಅವ್ರಿಗೆ ಕ್ಲಾಸ್ ಬಂದಿದ್ದು ನಿಮಗೆ ಹೆಂಗೆ ಅನ್ಸುತ್ತೆ ವಿಡಿಯೋ ತಳಗೆ ಕಾಮೆಂಟ್ ಮಾಡ್ರಿ. ನನಗಂತೂ ಬರೋಬ್ಬರಿ ಅನಿಸ್ತು. ಇವ್ರು ಹಿಂಗೆ ಕ್ಲಾಸ್ ಹೋಗ್ಬೇಕು ಮೊದಲೇ ತಗೋಬೇಕೈತಿ. ಒಂದು ಸ್ವಲ್ಪ ಲೇಟ್ ಆಗಿತ್ತು ಇವ್ರದ್ದು. ನೋಡ್ಬೇಕು ಇನ್ನೇನು ಮಾಡ್ತಾ ಇರ್ತಾರೆ. ನಮ್ಮ ಎಕ್ಸ್ಟ್ರಾ ಬೇರೆ ಕೋಚ್ಗಳು ಹಾಕ್ತಾರೆ ನೋಡ್ಬೇಕು. ಓಕೆ, ಇದಾಗಿತ್ತು ನೀವು ಟಾಪ್ 5 ಕ್ರಿಕೆಟ್ ಅಪ್ಡೇಟ್ಸು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೂ ವಿಡಿಯೋಕ್ಕೊಂದು ಕಾಮೆಂಟ್ ಮಾಡಿರಿ. ಮತ್ತೊಂದು ವಿಡಿಯೋ ಸಿಗೋಣ. ಎಲ್ರಿಗೂ ನಮಸ್ಕಾರ.